ಈಗ RCB ನಮ್ದಲ್ಲ ಅಂತ ಹೇಳ್ತಾರೆ. ನಾನು KSE ಅಧಿಕಾರಿ ಹತ್ರ ಮಾತಾಡಿದೆ, ಸರ್ ನಾವು ಗ್ರೌಂಡ್ ಕೊಟ್ಟ ಮೇಲೆ ನಮ್ದೇನು ಸರ್, ಅಷ್ಟೇ ಗೇಟು ನಾವಿಲ್ಲ ಸರ್ ಅಂತ ಅವ್ರು ಹೇಳ್ತಾರೆ. RCB ಅವ್ರು ನಾವು ಲೆಟ್ರ್ ಕೊಟ್ರಿ, ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಸರ್. ಸರ್ಕಾರ ಪರ್ಮಿಷನ್ ಕೊಟ್ಟ ಮೇಲೆ ನಾನು ಎಲ್ಲಿಂದ ಸರ್ ಪೊಲೀಸವ್ರನ್ನ ಮಿಲಿಟ್ರಿಯವ್ರನ್ನ ಎಲ್ಲಿಂದ ನಾನು ತರಲಿ ಸರ್? ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ಕೊಡ್ತೀರಿ ನಾವು ಅಷ್ಟೇ. ಸೆಕ್ಯೂರಿಟಿ ಕೊಡೋದು ಅವ್ರದ್ದು ಸರ್. ನಂದೇನು ಸರ್ ಇದರಲ್ಲಿ? ನನ್ನ ಪಾತ್ರನೇ ಇಲ್ಲ ಸರ್. ಅನ್ನೆಸೆಸರಿ ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ, ಹಿಡ್ಕೊಂಬಂದ್ಬಿಟ್ಟು ಒಳಗೆ ಹಾಕ್ಬಿಟ್ರು ಸರ್ ಅಂತಾನೆ ಅವನು. ಇಲ್ಲಿ ಸರ್ಕಾರ ಕೇಳಿದ್ರೆ ಪ್ರೋಗ್ರಾಮ್ನ ಗೊತ್ತೇ ಇಲ್ಲ ಅಂತಾನೆ. IPL ಚೀಫ್ ಅಲ್ಲಿಂದ ಹೇಳ್ತಾನೆ, ನಾವು ಗುಜರಾತಲ್ಲಿ ಕಾರ್ಯಕ್ರಮ ಮಾಡಿ ಆಚೆ ಬಂದ ತಕ್ಷಣ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ. IPL ಇಲ್ಲ, KCA ಇಲ್ಲ, RCB ಇಲ್ಲ, ಸಿದ್ದರಾಮಣ್ಣವರು ಅವ್ರು ನಂದಲ್ಲ ಅಂತಾರೆ. ಇಲ್ಲಿ ಕಪ್ ನಮ್ಮದೇ, ತಪ್ಪು ಯಾರ್ದು? ಅದನ್ನು ಇವಾಗ ಹುಡುಕ್ಬೇಕು ನಾವು. ಇವಾಗ ಜನ ಹುಡುಕ್ಬೇಕೀಗ. ಇವರೆಲ್ಲ ಎಸ್ಕೇಪ್ ಆಗಿರೋದ್ರಿಂದ ಜನತಾ ನ್ಯಾಯಾಲಯಕ್ಕೆ ಬಂದು ನಿಂತಿದೆ. ಜನತಾ ನ್ಯಾಯಾಲಯ ತೀರ್ಮಾನ ಮಾಡಬೇಕು, ಜನತಾ ನ್ಯಾಯಾಲಯ ತೀರ್ಪು ಕೊಡಬೇಕು. ಆ ತೀರ್ಪು ಹೇಳಿದ್ರಲ್ಲ ನಮ್ಮ ಫ್ರೆಂಡು, ಅದಕ್ಕೆ ರಾಜಕೀಯ ಮಾಡೋಕ್ಕೆ ನಾನು ಬಂದಿರೋದು ಇಲ್ಲಿ. ರಾಜಕೀಯ ಮಾಡಬಾರ್ದು ಎಣದ್ಮೇಲೆ ಹಾಗಾದ್ರೆ ಈ ನ್ಯಾಯ ಯಾರು ಕೊಡಿಸ್ತೀರಿ ಹೇಳಿ? ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದೀನಲ್ಲ ನಾನು, ತಪ್ಪಾ? ಈಗ ಇವರಾದರೆ ಬಿಟ್ಬಿಟ್ರೆ ಮುಚ್ಚಾಕ್ಬಿಡ್ತಾರೆ. DC ಗೆ ಹೇಳ್ತಾನೆ, ನಾನು ಬರದೇ ಹೇಳ್ತೀನಿ. DC ಬರ್ಕೊಟ್ರೆ ಅವ್ನು ಕ್ಲಿಯರಾಗಿ ಬರೀತಾನೆ, ಇದು ಹಿಂಗಾಯಿತು RCB ECB 7CB 8CB ಎಲ್ಲ ಆದಮೇಲೆ ಕೆಳಗಡೆ ಕೆಲೆಕ್ಟ ಬರುತ್ತೆ. ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ, ಸರ್ಕಾರ ಅವರ ನಡೆ ನುಡಿ ಎಲ್ಲ ಕರೆಕ್ಟಾಗಿದೆ, ತಪ್ಪು ಮಾಡಿರೋರು ಅವರು ಅಂತಾರೆ. ಈ ಕುರಿನ ಹಿಡ್ಕೊಂಬತ್ತಾರೆ, ಒಂದು ಕುರಿನ ಈಗ ಹಿಡ್ಕೊಂಬಂದ್ರಲ್ಲ ಕಮಿಷನರ್ನ, ಕುರಿನ ಒಂದು ಹಿಡ್ಕೊಂಬಂದು ಹಾರ ಹಾಕ್ತಾರೆ, ಅದಕ್ಕೊಂದು ಹಾರ ಹಾಕ್ಬಿಟ್ಟು ಡಗಾರ್ ಅಂತ ಕಡಿದು ಬಿಸಾಕ್ತಾರೆ, ಅಷ್ಟೆ, ಮುಗಿದೋಯ್ತು. ಇಲ್ಲಿ ಪ್ರಶ್ನೆ ಇರೋದು ಅದೇ, ಒತ್ತಡ ಹಾಕೋದವ್ರು ಯಾರು, ಕಾರ್ಯಕ್ರಮ ಮಾಡಿಸ್ತವ್ರು ಯಾರು, ಪೊಲೀಸರು ಪರ್ಮಿಷನ್. ಈಗ ನಾನು ಹೇಳ್ತಾ ಇದ್ದೀನಿ, ಈಗ ನಾನೊಂದು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀನಪ್ಪ, ಒಂದು 5,000 ಜನ ಕರ್ಕೊಂಡು ಹೋಗ್ತೀನಿ ನಾನು ಹೋರಾಟ, ನಾನು ಅಪ್ಲೈ ಮಾಡ್ತೀನಿ, ಕಮಿಷನರ್ಗೆ ಅಪ್ಲೈ ಮಾಡ್ತೀನಿ, ನನಗೆ ಪರ್ಮಿಷನ್ ಕೊಡಿ ಅಂತ. ಕೊಡಲ್ಲ ಅಂತ ಬರೀತಾರೆ. ನಾನು 5,000 ಜನ ಕರ್ಕೊಂಬತ್ತೀನಿ ಅಂದರೆ ಒಂದು 100 ಪೊಲೀಸ್ ವ್ಯಾನ್ಗಳು ನಿಂತಿರ್ತವೆ, ಬಡ 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 ಅಂತ ಬಡಿತಾರೆ, ಎತ್ತಾಕೊಂಡು ಹೋಗ್ತಾರೆ, 144 ಸೆಕ್ಷನ್ ಹಾಕ್ತಾರೆ. ನಾನು ಕೇಳ್ತೀನಿ, ಹಂಗಾರೆ ನೀವು ಹೇಳಿದ್ದೀರಾ, ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತ ಹೇಳಿದ್ದೀರಾ ನೀವು ಅಲ್ಲಿ? ಎಸ್, ಹೌದು. ಪೊಲೀಸರು ಯಾಕೆ 144 ಸೆಕ್ಷನ್ ಹಾಕಿಲ್ಲ? ವೈ ನಾಟ್? ನೀವು 144 ಸೆಕ್ಷನ್ ಹಾಕ್ಬಿಟ್ಟಿದ್ರೆ ಯಾವನು ಸುಳಿತಾನೆ ಇರಲಿಲ್ಲ. ಅಲ್ಲಲ್ಲೇ ಹೊಡೆದಾಕ್ಬಿಡೋರು ನಿಮಗೆ. ಜಯನಗರದಲ್ಲೇ, ಮಲ್ಲೇಶ್ವರದಲ್ಲೇ, ಎಲ್ಲೆಲ್ಲಿದ್ದೀರೋ ಅಲ್ಲೇ ಪೊಲೀಸರು ಬಡಾರ್ ಅಂತ ಇಲ್ಲಿ ಒಬ್ಬನು ಬರೋಕ್ಕೆ ಬಿಡ್ತಾ ಇರಲಿಲ್ಲ.